ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವಾಗ ಡೈರೆಕ್ಟಾಗಿ ವಾಕ್ಯದ ಕಡೆ ಹೋಗೋಣ. ಈ ಒಂದು ದಿನದಲ್ಲಿ ಈಗಾಗಲೇ ನಾವು ಯೇಸು ಕ್ರಿಸ್ತನು ಆಡಿರ್ತಕ್ಕಂತಹ 7 ಮಾತುಗಳ ಕುರಿತಾಗಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಈಗಾಗಲೇ ನಾವು ಶ್ರಮೆ ಮರಣ ದಿನಗಳಲ್ಲಿ ಆತನು ಪಟ್ಟಿರ್ತಕ್ಕಂಥ ಶ್ರಮೆಯ ಕುರಿತಾಗಿ ಒಂದೊಂದಾಗಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಈಗಾಗಲೇ ಆತನು ಸತ್ತು ಶಿಲುಬೆ ಮೇಲೆ ಹಾಕಿ ಪ್ರಾಣವನ್ನು ಬಿಟ್ಟಿದ್ದನ್ನು ನಾವು ನೋಡಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಆತನ ಮುಂದಿನ ಭಾಗವನ್ನು ನೋಡಲಿಕ್ಕಿದ್ದೇವೆ. ಈಗಾಗಲೇ ಆತನು ಶಿಲುಬೆಯ ಮೇಲೆ ಅಂತಹ ನೋವಿನಲ್ಲಿ, ಅಂತಹ ದುಃಖದಲ್ಲಿ, ಅಂತಹ ಒಂದು ಪೈನಿನಲ್ಲಿ ಆತನು 7 ಮಾತುಗಳನ್ನು ಆಡಿದ್ದನ್ನು ನಾವು ಧ್ಯಾನವನ್ನು ಮಾಡಿದ್ದೇವೆ. ಆ ಒಂದು ನೋವಿನಲ್ಲಿ ಹರಿತಕ್ಕಂಥ ರಕ್ತದ ಮೇಲೆ, ಶಿಲುಬೆಯ ಮೇಲೆ ನೇತಾಕಲ್ಪಟ್ಟು ಹರಿಯುವಂಥ ರಕ್ತದಲ್ಲಿ ಆತನು ಆಡಿರ್ತಕ್ಕಂಥ ಒಂದೊಂದು ಮಾತುಗಳ ಕುರಿತಾಗಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನವನ್ನು ನಾವು ಈ ಒಂದು ದಿನದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಬಾಡಿ ಆಫ್ ಜೀಸಸ್ ಎಂಬುದಾಗಿ, ಆತನ ಸತ್ತಿರ್ತಕ್ಕಂತಹ ದೇಹದ ಕುರಿತಾಗಿ ನಾವು ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಇಲ್ಲಿ ನೋಡುವಾಗ ಆತನು ಸತ್ತಿರ್ತಕ್ಕಂತಹ ದೇಹವನ್ನ ಅನೇಕರು ಇದ್ದರು ಆ ಒಂದು ದಿನದಲ್ಲಿ. ಆದರೆ ಯಾರಿಗೂ ಆತನ ದೇಹವನ್ನು ಮುಟ್ಲಿಕ್ಕೆ ಅವಕಾಶವನ್ನಿರಲಿಲ್ಲ. ನಾವು ನೋಡುವಾಗ ವಾಕ್ಯದಲ್ಲಿ ಅರಿಮಥೆಯನಾದ ಯೋಸೇಫನು ಮತ್ತು ನಿಕೋದೇಮನು ಎಂಬುದಾಗಿ ಇಬ್ಬರ ವಿಷಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಮೊದಲನೇದಾಗಿ ಅರಿಮಥೆಯನಾದ ಯೋಸೇಫನ ವಿಷಯವಾಗಿ ಧ್ಯಾನವನ್ನು ಮಾಡೋಣ. ಮುಂದಿನ ವಾರ ನಾವು ನಿಕೋದೇಮನ ವಿಷಯವಾಗಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗೋಣ. ಇಲ್ಲಿ ಅರಿಮಥೆಯನಾದ ಯೋಸೇಫನು ನೋಡುವಾಗ ಗಾಡ್ ಹ್ಯಾಡ್ ಪ್ರಿಪೇರ್ಡ್ 2 ಹೈ ರ್ಯಾಂಕಿಂಗ್ ಮೆನ್ಸ್ ಎಂಬುದಾಗಿ, ಆತನ ಒಂದು ದೇಹವನ್ನು ತೆಗೆಯಲಿಕ್ಕೆ, ಸತ್ತಿರ್ತಕ್ಕಂತಹ ದೇಹವನ್ನು, ಶಿಲುಬೆಯ ಮೇಲೆ ಸತ್ತಂತಹ ದೇಹವನ್ನು ತೆಗೆಯಲಿಕ್ಕೆ ದೇವರು ಇಬ್ಬರು ವ್ಯಕ್ತಿಗಳನ್ನು ಆತನು ಪ್ರಿಪೇರ್ ಮಾಡಿದ್ದ. ಮೊದಲನೇದಾಗಿ ನೋಡುವಾಗ ಅರಿಮಥೆಯನಾದ ಯೋಸೇಫನ ಕುರಿತಾಗಿ, ಇನ್ನೊಬ್ಬರು ನೋಡುವಾಗ ನಿಕೋದೇಮನ ಒಂದು ಕುರಿತಾಗಿ. ಈ ಒಂದು ದಿನದಲ್ಲಿ ನಾವು ಅರಿಮಥೆಯನಾದ ಯೋಸೇಫನ ಕುರಿತಾಗಿ ನಾವು ಧ್ಯಾನವನ್ನು ಮಾಡೋಣ. ಈ ಅರಿಮಥೆಯನಾದ ಯೋಸೇಫನು ನೋಡುವಾಗ, ಯೋಸೇಫನು ಯೆರೂಸಲೇಮಿನ ವಾಯುವ್ಯಕ್ಕೆ 20 ಮೈಲು ದೂರದಲ್ಲಿದ್ದ ಅರಿಮಥಾಯವೆಂಬ ಹಳ್ಳಿದವನಾಗಿದ್ದನು ಎಂಬುದಾಗಿ ನೋಡ್ತೇವೆ. ಯೋಸೇಫನು ಸಿರಿವಂತನಾಗಿದ್ದನು ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನದಲ್ಲಿ ನಾವು ನೋಡ್ತೇವೆ. ಸಂಜೆಯಾದಾಗ ಅರಿಮಥೆಯನಾದ ಯೋಸೇಫನೆಂಬ ಒಬ್ಬ ಧನವಂತನೂ ಬಂದನು ಅಂತ ಬರೆದಿದೆ. ಅಂದರೆ ಈತನು ಹಿ ಈಸ್ ಅ ರಿಚೆಸ್ಟ್ ಮ್ಯಾನ್ ಎಂಬುದಾಗಿ, ಆತನು ಧನವಂತನಾಗಿದ್ದಾನೆ ಎಂಬುದಾಗಿ, ಇವನು ಯೇಸುವಿನ ಸಹ ಒಂದು ಶಿಷ್ಯನಾಗಿದ್ದಾನೆ ಎಂಬುದಾಗಿ. ಕೆಲವೊಂದು ಭಾಗಗಳಲ್ಲಿ ನೋಡುವಾಗ ಈ ಅರಿಮಥಾಯದ ಯೋಸೇಫನು ಈತನು ಸೀಕ್ರೆಟ್ ಡಿಸೈಪಲ್ ಎಂಬುದಾಗಿ ನೋಡ್ತೇವೆ. ಆತನು ನೋಡುವಾಗ ಆತನು ಸೀಕ್ರೆಟ್ ಆಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥವನಾಗಿದ್ದನು, ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳುವಂಥವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡುವಾಗ, ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದೆ ಎಂಬುದಾಗಿ, ಈತನು ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದಾನೆ ಎಂಬುದಾಗಿ, ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡು ಎಂಬುದಾಗಿ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸತ್ತಾಗ ಅರಿಮಥಾಯನು ಬರುತ್ತಾ ಇದ್ದಾನೆ. ಅರಿಮಥಾಯನು ಸೀಕ್ರೆಟ್ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದೆ ಎಂಬುದಾಗಿ ಬರೆದಿದೆ. ಈ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿರ್ತಕ್ಕಂತಹ ಅರಿಮಥಾಯನಾದ ಯೋಸೇಫನು ಬಂದು ಪಿಲಾತನ ಹತ್ರ ಹೋಗಿ ಆತನು ಬೇಡಿಕೊಳ್ಳುವಂಥವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 43ನೇ ವಚನದಲ್ಲಿ ನೋಡುವಾಗ, ಹೀಗಿರಲಾಗಿ ಅರಿಮಥಾಯದ ಯೋಸೇಫನೆಂಬವನು ಬಂದು ಧೈರ್ಯದಿಂದ ಎಂಬುದಾಗಿ ಬರೆದರೆ, ಮಾರ್ಕದಲ್ಲಿ ನೋಡುವಾಗ ಧೈರ್ಯದಿಂದ ಎಂಬುದಾಗಿ ಬರೆದಿದೆ. ಇಲ್ಲಿ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು ಎಂಬುದಾಗಿ ನೋಡ್ತೇವೆ. ಈ ನೋಡಿ ಇಷ್ಟೊಂದು ದಿನದಿಂದ ಹಿ ಈಸ್ ಸೀಕ್ರೆಟ್ ಡಿಸೈಪಲ್ ಎಂಬುದಾಗಿ ನೋಡುವಾಗ, ಗುಪ್ತನಾಗಿರ್ತಕ್ಕಂಥ ಶಿಷ್ಯನ ಅಂತ ನೋಡುವಾಗ, ಆತನು ಇಷ್ಟು ದಿನಗಳವರೆಗೆ ಯೇಸು ಕ್ರಿಸ್ತನ ಮುಂದೆ ಬರಲಿಲ್ಲ, ಯೇಸು ಕ್ರಿಸ್ತನೊಂದಿಗೆ ಆತನ ಸೇರಿ ಬರಲಿಲ್ಲ. ಆತನು ಗುಪ್ತವಾಗಿದ್ದ, ಆತನು ಗುಪ್ತನಾಗಿರ್ತಕ್ಕಂಥ ಶಿಷ್ಯನಾಗಿದ್ದ. ಆದರೆ ಈ ಒಂದು ದಿನದಲ್ಲಿ ಆತನು ಸತ್ತಿರ್ತಕ್ಕಂತಹ ದಿನದಲ್ಲಿ ಯೇಸು ಕ್ರಿಸ್ತನ ದೇಹವನ್ನು ತೆಗೆದುಕೊಳ್ಳಲಿಕ್ಕೆ ಆತನು ಧೈರ್ಯದಿಂದ ಪಿಲಾತನಾಗಿರ್ತಕ್ಕಂಥ ಪಿಲಾತನ ಬಳಿಗೆ ಹೋದನು ಎಂಬುದಾಗಿ ನೋಡ್ತೇವೆ.
ಈ ಒಂದು ಸಮಯದಲ್ಲಿ ಆತನು ಧೈರ್ಯವನ್ನು ತೆಗೆದುಕೊಳ್ಬೇಕಾಗಿತ್ತು. ಆತನು ಇವಾಗಲೂ ಆತನು ಗುಪ್ತವಾಗಿ ಇದ್ದು ಯೇಸು ಕ್ರಿಸ್ತನು ಶಿಲುಬೆಯನ್ನ ಹಾಕಿದ್ದನ್ನ, ಶಿಲುಬೆಯಲ್ಲಿ ಆತನು ಪ್ರಾಣ ಬಿಟ್ಟದನ್ನ ನೋಡಿ ಎಲ್ಲ ಜನರ ಹಾಗೆ ಈತನು ಹೋಗಿದ್ರೆ ಏನಾಗ್ತಿತ್ತು. ಆದರೆ ದೇವರು ಈಗಾಗಲೇ ಆ ಅರಿಮಥಯನಾದ ಯೋಸೇಫನನ್ನ ದೇವರು ಪ್ರಿಪೇರ್ ಮಾಡಿದ್ದ. ಯಾಕೆಂದ್ರೆ ಆ ಒಂದು ಧೈರ್ಯವನ್ನ ದೇವರು ಆ ಒಂದು ಯೋಸೇಫನಿಗೆ ಕೊಟ್ಟು ಆತನು ಧೈರ್ಯದಿಂದ ಪಿಲಾತನ ಬಳಿಗೆ ಹೋದನೆಂಬುದಾಗಿ ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡುವಾಗ ಯೋಸೇಫನು ನಾರುಮಡಿಯನ್ನ ಕೊಂಡು ಎಂಬುದಾಗಿ ಈತನು ಮಾಡ್ತಕ್ಕಂಥದ್ದು ನೋಡಿ. ಈತನ ಪ್ರೋಸೆಸ್ ಮೊದಲು ಪಿಲಾತನ ಹತ್ರ ಹೋಗಿದ್ದ. ಪಿಲಾತನ ಹತ್ರ ಹೋಗಿ ಯೇಸು ಸ್ವಾಮಿಯ ದೇಹವನ್ನು ಕೊಡಿ ಎಂಬುದಾಗಿ ಆತನು ಬೇಡಿಕೊಂಡ. ಮತ್ತೆ ಈ 15ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡುವಾಗ ಯೋಸೇಫನು ನಾರುಮಡಿಯನ್ನ ಕೊಂಡು ಈ ಪರ್ಚೇಸ್ಡ್ ನಾರುಮಡಿಯನ್ನ ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡಿಯಲ್ಲಿ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು ಎಂಬುದಾಗಿ ಇದನ್ನು ಮಾಡ್ತಕ್ಕಂಥ ಪ್ರೊಸೆಸ್ ಅನ್ನು ನೋಡಿ, ಇದನ್ನು ಮಾಡ್ತಕ್ಕಂಥ ವರ್ಕ್ ಅನ್ನು ನೋಡಿ. ಗುಪ್ತವಾಗಿದ್ದಂತಹ ಶಿಷ್ಯನು ಅನೇಕರು ಆತನ ಹಿಂದೆ ಹಿಂಬಾಲಿಸಿದರು. ಎಷ್ಟೊಂದು ಸಾವಿರ ಜನರು ಯೇಸು ಕ್ರಿಸ್ತನು ಜೀವಂತವಾಗಿದ್ದಾಗ ಸಾವಿರ ಗಟ್ಟಲೆ ಜನರು ಆತನ ಹಿಂದೆ ಹೋಗ್ತಾ ಇದ್ರು. ಆದರೆ ಈ ಒಂದು ದಿನದಲ್ಲಿ ನೋಡುವಾಗ ಆತನ ಶಿಲುಬೆಯಿಂದ ಕೆಳಗೆ ಇಳಿಸ್ತಕ್ಕಂಥವನು ಅರಿಮಥಯನಾದ ಯೋಸೇಫನು ಯೇಸು ಕ್ರಿಸ್ತನನ್ನ ನಾರು ಮಡಿಗಳಿಂದ ಸುತ್ತತಕ್ಕಂಥವನು ಅರಿಮಥಯನಾದ ಯೋಸೇಫನು ಎಂಬುದಾಗಿ ನೋಡ್ತೇವೆ. ಆತನನ್ನ ಸಮಾಧಿಯಲ್ಲಿ ಇಟ್ಟಿದ್ದು ಅರಿಮಥಯನಾದ ಯೋಸೇಫನು ಎಂಬುದಾಗಿ ನೋಡ್ತೇವೆ. ಆ ಒಂದು ಸಮಾಧಿಯ ಬಾಗಿಲಿಗೆ ಕಲ್ಲನ್ನ ಉರುಳಿಸಿದರು ಎಂಬುದಾಗಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 50, 51, 52ರಲ್ಲಿ ನೋಡುವಾಗ ಅರಿಮಥಾಯನೆಂಬ ಯೆಹೂದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಾಗಿದ್ದಾನೆ ಎಂಬುದಾಗಿ, ಅವನ ಹೆಸರು ಯೋಸೇಫನು ಎಂಬುದಾಗಿ ಲೂಕನು ಹೇಳುವಾಗ ಅವನು ಹಿರಿಸಭೆಯವನು, ಉತ್ತಮನಾಗಿದ್ದ, ಸತ್ಪುರುಷನೂ ಆಗಿದ್ದ, ದೇವರ ರಾಜ್ಯವನ್ನ ಎದುರು ನೋಡುತ್ತಿದ್ದಕ್ಕಂಥವನು ಎಂಬುದಾಗಿ. ಈತನ ವಿಷಯವಾಗಿ ಏನೇನು ಬರೆಯಲ್ಪಟ್ಟಿದೆ ನೋಡಿ. ಆತನು ಉತ್ತಮನು ಎಂಬುದಾಗಿ. ನಿನ್ನ ವಿಷಯವಾಗಿ ಏನಂತ ಬರೆಯಲ್ಪಟ್ಟಿದೆ, ನಿನ್ನ ವಿಷಯವಾಗಿ ಜನರು ಏನಂತ ಇದ್ದಾರೆ. ಈಕೆ ಉತ್ತಮಳು, ಇವನು ಉತ್ತಮವನು, ಇವಳು ಸತ್ಪುರುಷಳು, ಇವನು ಸತ್ಪುರುಷನು ಎಂಬುದಾಗಿ ಬರೆದಿದೆಯಾ? ಹೇಳ್ತಾರ? ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಒಂದು ಮನೆಯಲ್ಲಾಗಲಿ ಏನಂತ ಹೇಳ್ತಾರೆ? ಈ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಉತ್ತಮನು, ಸತ್ಪುರುಷನು, ದೇವರ ರಾಜ್ಯವನ್ನ ಎದುರು ನೋಡುವಂಥವನು, ಅವನ ಹಿರಿಸಭೆಯವರ ಆಲೋಚನೆಗೂ ಆ ಕೃತ್ಯಗೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ ನೋಡ್ತೀವಿ. ಅವರು ಮಾಡಿರ್ತಕ್ಕಂಥ ವಿಷಯಗಳನ್ನು ಆತನು ಅರಿಮಥಾಯನು ಯೋಸೇಫನು ಎಂಬುದಾಗಿ ನೋಡುವಾಗ ಆತನು ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ ನೋಡ್ತೇವೆ. ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆ ಎಂದು ಬೇಡಿಕೊಂಡನು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೋಸೇಫ ಅವನು ಈ ಒಂದು ಅರಿಮಥಾಯ ನೋಡುವಾಗ ಈ ಅರಿಮಥಾಯನೆಂಬ ಯೋಸೇಫನು ಈತನು 4 ಸ್ವಾರ್ಥಗಳಲ್ಲಿ ಆತನು ಕಾಣಿಸಲ್ಪಡ್ತಾನೆ ಎಂಬುದಾಗಿ ನೋಡ್ತೇವೆ. ಆತನ ಈ ಒಂದು appears in all 4 Gospels only in the connection with the Jesus Guru. ಈ ಒಂದು 4 ಭಾಗಗಳಲ್ಲಿ ಯೇಸು ಕ್ರಿಸ್ತನ ಒಂದು ಸಮಾಧಿಯ ಒಂದು ಸ್ಥಳದಲ್ಲಿ ಮಾತ್ರ ಈ ಅರಿಮಥಾಯನಾದ ಯೋಸೇಫನು ಕಾಣಲ್ಪಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡುವಾಗ ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಬಂದು ಒಂದು ಹೊಸ ಸಮಾಧಿ ಇತ್ತು ಎಂಬುದಾಗಿ ನೋಡ್ತೇವೆ. ಈ ಒಂದು ಸಮಯದಲ್ಲಿ ನೋಡುವಾಗ ಆತನ ಆ ಶಿಲುಬೆಗೆ ಹಾಕಿದಂಥ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಆ ಸಮಾಧಿಯ ಹತ್ತಿರವಿತ್ತು ಎಂಬುದಾಗಿ ಅಲ್ಲೇ ಇಟ್ಟಿದ್ದರು ಎಂಬುದಾಗಿ ನೋಡ್ತೇವೆ. ಈ ಮ್ಯಾಥ್ಯೂ, ಲೂಕ್, ಜಾನ್ ಎಲ್ಲರೂ ಹೇಳುವಂಥದ್ದನ್ನು ನೋಡುವಾಗ ಈ ಒಂದು ಸಮಾಧಿಯು ಯಾರು ಇಡದಿರತಕ್ಕಂಥ ಹೊಸದಾದಂತಹ ಸಮಾಧಿ ಇತ್ತು ಎಂಬುದಾಗಿ ನೋಡ್ತೇವೆ. ಜಾನ್ ಇನ್ಫಾರ್ಮ್ಸ್ ಎಂಬುದಾಗಿ ನೋಡ್ತೇವೆ. ಜಾನ್ ಇನ್ಫಾರ್ಮಸ್ ದಟ್ ಜೋಸೆಫ್ ವಾಸ್ ಎ ಸೀಕ್ರೆಟ್ ಡಿಸೈಪಲ್ ಎಂಬುದಾಗಿ. ಯೋಹಾನನು ಮಾತ್ರ ಈ ಒಂದು ಅರಿಮಥಾಯನೆಂಬ ಯೋಸೇಫನು ಸೀಕ್ರೆಟ್ ಆಗಿರ್ತಕ್ಕಂಥ ಶಿಷ್ಯನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, ಆದರೂ ಯೆಹೂದ್ಯರ ಭಯದಿಂದ ಯಾರು ಆತನ ವಿಷಯದಲ್ಲಿ ಧಾರಾಳವಾಗಿ ಮಾತನಾಡಲಿಲ್ಲ ಎಂಬುದಾಗಿ. ಈ ಮಾರ್ಕನು, ಯೋಹಾನನು ಮಾತ್ರ ಅರಿಮಥಾಯನಾದ ಯೋಸೇಫನ ವಿಷಯವಾಗಿ ಕೆಲವೊಂದು ವಚನ ಭಾಗಗಳನ್ನು ಆತನ ಕೊಡ್ತಾನೆ. ಇಲ್ಲಿ ನೋಡುವಾಗ ಯೆಹೂದ್ಯರ ಭಯದಿಂದ ಆತನ ವಿಷಯದಲ್ಲಿ ಧಾರಾಳವಾಗಿ ಯಾರು ಮಾತಾಡಲಿಲ್ಲ ಎಂಬುದಾಗಿ. ಅನೇಕರು ಆ ಒಂದು ದಿನಗಳಲ್ಲಿ ಯೆಹೂದ್ಯರಿಗೆ ಭಯಪಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುವಾಗ, ಅವನ ತಂದೆ ತಾಯಿಗಳು ಯೆಹೂದ್ಯರಿಗೆ ಅಂಜಿದ ಕಾರಣ ಎಂಬುದಾಗಿ. ಆ ಒಂದು ದಿನಗಳಲ್ಲಿ ಯೆಹೂದ್ಯರಿಗೆ ಅಂಜುತ್ತಾ ಇದ್ದರು ಎಂಬುದಾಗಿ. ಹೀಗಾಗಿ ಅರಿಮಥಾಯನಾದ ಯೋಸೇಫನು ಅಂಜಿ ಆತನು ಗುಪ್ತವಾಗಿ ಆತನನ್ನ ಫಾಲೋ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡುವಾಗ, ಆದರೂ ಹಿರಿಯ ಸಭೆಯವರೆಲ್ಲರೂ
ಅನೇಕರು ಆತನನ್ನು ನಂಬಿದರು, ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾಯಿತೆಂದು ಫರಿಸಾಯರಿಗೆ ಅಂಜಿಕೊಂಡು ಎಂಬುದಾಗಿ ನೋಡ್ತೇವೆ. ಅನೇಕರು ಯಹೂದ್ಯರನ್ನ ಫರಿಸಾಯರನ್ನ ಅಂಜಿಕೊಂಡು ಅವರು ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಈ ಅರಿಮಥಾಯನೆಂಬ ಯೋಸೇಫನ ಕುರಿತಾಗಿ ನೋಡುವಾಗ ಆತನು ಇಟುಕು ಇನಿಷಿಯೇಟಿವ್, ಆತನು ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಆ ಸತ್ತಿರ್ತಕ್ಕಂತಹ ದೈವವನ್ನ, ಪ್ರಾಣ ಬಿಟ್ಟಿರ್ತಕ್ಕಂಥ ದೈವವನ್ನ ಆ ಶಿಲುಬೆಯಿಂದ ಕೆಳಗೆ ಇಳಿಸಿದಂಥದನ್ನು ನೋಡುತ್ತೇವೆ. ಆತನು ಒಬ್ಬ ಧನವಂತನು, ಒಬ್ಬ ಸೀಕ್ರೆಟ್ ಡಿಸೈಪಲ್ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನ ಕುರಿತಾಗಿ ಉತ್ತಮನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ನಿನ್ನ ಕುರಿತಾಗಿ ಯಾವ ರೀತಿಯಲ್ಲಿ ದೇವರು ಮೇಲೆ ಬರಲಿಕ್ಕಿದ್ದಾನೆ, ನಾನು ನಿನ್ನ ಕುರಿತಾಗಿ ನನ್ನ ಕುಟುಂಬದವರು ಏನು ಅನ್ಲಿಕ್ಕಿದ್ದಾರೆ, ನಾನು ನಿನ್ನ ಕುರಿತಾಗಿ ಸಮಾಜದವರು ಏನು ಅನ್ಲಿಕ್ಕಿದ್ದಾರೆ ಎಂಬುದಾಗಿ ನಾನು ನೀನು ಆಲೋಚನೆಯನ್ನು ಮಾಡಬೇಕಾಗಿದೆ. ಪಿಲಾತನನ್ನು ಬೇಡಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ನಾರು ಮಡಿಯನ್ನು ಕೊಂಡುಕೊಂಡಿದ್ದನ್ನು ನೋಡ್ತೇವೆ. ಈತನು ಸತ್ಪುರುಷನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ದೇವರ ರಾಜ್ಯವನ್ನು ಎದುರು ನೋಡ್ತಕ್ಕಂಥ ವ್ಯಕ್ತಿಯು ಈ ಅರಿಮಥಾಯನೆಂಬ ಯೋಸೇಫನು ಎಂಬುದಾಗಿ ನೋಡ್ತೇವೆ. ನಾನು ನೀನು ಇದು ದೇವರ ರಾಜ್ಯವನ್ನು ಯೇಸು ಕ್ರಿಸ್ತನ ತಿರುಗಿ ಬರುತ್ತಾನೆ ಎಂಬುದಾಗಿ ನಾನು ನೀನು ಅದನ್ನು ಎದುರು ನೋಡುವಂಥವನಾಗಿ ಎಷ್ಟರ ಮಟ್ಟಿಗೆ ನಾನು ನೀನು ಸಿದ್ಧಗೊಳ್ಳುವಂಥ ಮಗನು ಮಗಳಾಗಿದ್ದೀನಿ ಎಂಬುದಾಗಿ ಈ ಒಂದು ದಿನದಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಇಲ್ಲಿ ನೋಡುವಾಗ ಹಿರಿಸಭೆಯವರ ಒಂದು ಆಲೋಚನೆಗೆ ಕೃತಿಗೂ ಸಮ್ಮತಿಯನ್ನು ಕೊಟ್ಟಿರಲಿಲ್ಲ ಎಂಬುದಾಗಿ, ಆತನು ಪಟ್ಟಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ಅರಿಮಥಾಯನೆಂಬ ಯೋಸೇಫನ ವಿಷಯವನ್ನು ಆತನ ಒಂದು ಪ್ರಾಣ ಬಿಟ್ಟಾಗ, ಆತನ ಒಂದು ಪ್ರಾಣ ಬಿಟ್ಟಂಥ ಒಂದು ಸ್ಥಳಗಳಲ್ಲಿ ನಾವು ಈತನ ವಿಷಯವಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗೆ, ನಾನು ನೀನು ಯೋಚನೆಯನ್ನು ಮಾಡಬೇಕಾಗಿದೆ. ಅರಿಮಥಾಯನ ವಿಷಯವಾಗಿ ಬರಲ್ಪಟ್ಟಿರ್ತಕ್ಕಂಥದ್ದು ಆತನು ಉತ್ತಮವನು ಎಂಬುದಾಗಿ, ಆತನು ಸತ್ಪುರುಷನು ಎಂಬುದಾಗಿ, ಆತನು ಸೀಕ್ರೆಟ್ ಡಿಸೈಪಲ್ ಎಂಬುದಾಗಿ, ನಾನು ನೀನು ಆತನ ಶಿಷ್ಯನಾಗಿದ್ದೆ ಎಂಬುದಾಗಿ ಹೇಳುವಂಥವನಾಗಿದ್ದರೆ, ನಾನು ನೀನು ಆತನ ಕುರಿತಾಗಿ ನಾನು ನೀನು ಆತನನ್ನು ಹಿಂಬಾಲಿಸುವಂತಹ ಮಗನಾಗಿದ್ದೇನೆ. ನಾನು ನೀನು ಆತನು ನನ್ನೊಂದಿಗೆ ಮಾತನಾಡುವಾಗ ನಾನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಿದ್ದೀನಿ ಎಂಬುದಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಆತನ ಸನ್ನಿಧಾನದಲ್ಲಿ ನಾನು ನೀನು ಬಂದು ವಾಕ್ಯವನ್ನು ಧ್ಯಾನಿಸುವಂತಹ ಮಗನು, ಪ್ರಾರ್ಥನೆಯನ್ನು ಮಾಡುವಂತಹ ಮಗನಾಗಬೇಕಾಗಿದೆ. ಅರಿಮಥಾಯನಾದ ಯೋಸೇಫನು ಉತ್ತಮನು ಸತ್ಪುರುಷನು ಆಗಿದ್ದನು. ಈಸ್ ಅ ಸೀಕ್ರೆಟ್ ಡಿಸೈಪಲ್ ಎಂಬುದಾಗಿ ನಾನು ನೀನು ಸೀಕ್ರೆಟ್ ಡಿಸೈಪಲ್ ಎಂಬುದಾಗಿ ಹೇಳಿಸಿಕೊಳ್ಳಬೇಕಾ? ನಾನು ನೀನು ನಿಜವಾದ ಡಿಸೈಪಲ್ ಆಗಿದ್ದರೆ ನಾನು ನೀನು ಯಾವ ರೀತಿಯಲ್ಲಿ ಜೀವಿಸುವಂಥ ಮಗನು ಮಗಳಾಗಿದ್ದೀನಿ ಎಂಬುದಾಗಿ ಯೋಚನೆ ಮಾಡಬೇಕಾಗಿದೆ. ಬಾ, ಮೌನವಾಗಿದ್ದು ಆತನ ಸನ್ನಿಧಾನದಲ್ಲಿ 2 ನಿಮಿಷ ನೀನು ಯೋಚನೆಯನ್ನು ಮಾಡು. ನಿನ್ನ ಜೀವಿತ ಯಾವ ರೀತಿಯಲ್ಲಿ ಆಗಿದೆ? ಅರಿಮಥಾಯನಾದ ಯೋಸೇಫನು ಸೀಕ್ರೆಟ್ ಡಿಸೈಪಲ್ ಆಗಿರ್ತಕ್ಕಂಥ ವ್ಯಕ್ತಿಯ ಕುರಿತಾಗಿ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. ಆತನು ಉತ್ತಮನು ಸತ್ಪುರುಷನು ಎಂಬುದಾಗಿ. ನಾನು ನೀನು ಉತ್ತಮನಾಗಿದ್ದೇನಾ? ನಾನು ನೀನು ಸತ್ಪುರುಷನಾಗಿದ್ದೇನಾ? ನಾನು ನೀನು ಆತನನ್ನು ಹಿಂಬಾಲಿಸುವಂತಹ ಮಗನಾಗಿದ್ದೇನೆ ಎಂಬುದಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ಬಾ, ಆತನ ಪಾದದಲ್ಲಿ ಬಾ.